से मंजूनाथ धर्मस्थल क्षेत्र का ऊपर कुछ लोग गलत अंजाम लगाया था। उसका बारे में भारतीय जनता पार्टी विधान सौदा में उधर ही हम कुछ एमएलए लोग बात किया था। बाद में हर क्षेत्र से हमारा भाजपा कार्यकर्ता एमएलए के साथ धर्मस्थल चलो ऐसा करके बहुत लोग हर रोज आने के लिए शुरू किया था। बाद में हमारा भारतीय जनता पार्टी का अध्यक्ष बीवाई विजयेंद्र और हमारा नेता लोग बैठ के एक समावेश करने के लिए धर्मस्थल चलो एक समावेश करने के लिए हम डिसाइड कर दिया था। तो ये आज 1 बजे को बहुत बड़ा प्रोसेशन में जाके हमारा धर्मस्थल में एक बहुत समावेश करने के लिए डिसाइड किया था। कल से बहुत लोग आ चुका है। अभी सुबह आने के लिए बहुत हजारों लोग आने के लिए चालू किए। मेरा ख्याल से 1 लाख का ऊपर लोग इधर जमा हो जाएगा। फिर हमारा पूरा एमपी लोग, एमएलए, एमएलसी, एक्स एमएलए, नेता लोग पूरा लोग इधर आया है। इधर कुछ पॉलिटिक्स नहीं है। भारतीय जनता पार्टी का इरादा ऐसा है, देश का बारे में और धर्म का बारे में, ऐसा धर्म केंद्र के विरुद्ध षड्यंत्र करने का समय हर समय में भी भारतीय जनता पार्टी का आवाज पहले आ चुका है। ऐसा आवाज 15 दिन से हम चालू किया है। आज का वो बहुत बड़ा फंक्शन का होने के बाद एक संदेश देने के लिए हम डिसाइड किया है। ये दिन का बाद हमारा राज्य में ऐसा धर्म केंद्र का ऊपर, मठ मंदिर का ऊपर ऐसा अंजाम लगाने का और लोग क्या है वो रोकने के लिए, एक संदेश देने के लिए ये बहुत बड़ा प्रोग्राम हम चालू किया। ಲಯನ್ಸ್ ಕ್ಲಬ್ ಬೆಂಗಳೂರಿನಲ್ಲಿ ಶುರುವಾಗಿ ಆಲ್ಮೋಸ್ಟ್ 13 ವರ್ಷ ಆಗಿದೆ. ಸಾಕಷ್ಟು ಆರೋಗ್ಯ ಕುರಿತಾದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಬೆಂಗಳೂರಿನ ಸುತ್ತಮುತ್ತದಲ್ಲಿ. ಅದರಲ್ಲೂ ಮುಖ್ಯವಾಗಿ ನಾವು ಆರೋಗ್ಯ ತಪಾಸಣೆಯಲ್ಲಿ ರಕ್ತದೊತ್ತಡ ಮತ್ತು ಡಯಾಬಿಟಿಸ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಕಣ್ಣಿನ ಕಟ್ರಾಕ್ಟ್ ಸರ್ಜರಿಯಲ್ಲಿ ಫ್ರೀ ಕ್ಯಾಂಪ್ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು 3 ವರ್ಷದಿಂದ ನಾವು ಫರ್ಟಿಲಿಟಿ ಇದ್ರ ಬಗ್ಗೆ ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ಒಂದು ಸಾಕಷ್ಟು ಇದರಲ್ಲಿ ಹೇಳೋದು ಒಂದೇ, ಹೂವು ಅಂತ ಗಿಡ ಅಂತ ಇದ್ದರೆ ಗಿಡಕ್ಕೆ ಹೂವು ಆಗಲಿ ಅಥವಾ ಹಣ್ಣಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರೋದು ಅಂತ. ಅದೇ ರೀತಿ ಒಂದು ಫ್ಯಾಮ್ಲಿಲಿ ಮದುವೆ ಆದಮೇಲೆ ಒಂದು ಮಗು ಅಂತ ಆದರೆ ಮಾತ್ರನೇ ಒಂದು ಫ್ಯಾಮ್ಲಿಗೆ ಒಂದು ಒಳ್ಳೆಯ ಇದು ಬರುತ್ತೆ. ಅಂದರೆ ಅವರು ಮಕ್ಕಳಿಲ್ಲದೆ ಇರೋರಿಗೆ ಆಗುವಂಥ ಕಷ್ಟಗಳು ಏನಿದ್ದಾವೆ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಆ ರೀತಿ ಇದರಲ್ಲಿ ಸಮಾಜದಲ್ಲಿ ನೋಡ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆಲ್ಮೋಸ್ಟ್ 3 ವರ್ಷದಿಂದ ಪ್ರತಿ ವರ್ಷ 2 ಫರ್ಟಿಲಿಟಿ ಕ್ಯಾಂಪ್ನ ಮಾಡಿದಾಗ್ಲೂ ಸಾಕಷ್ಟು ಜನ ಬಂದಿದ್ದಾರೆ. ಅದರಿಂದ ಸಾಕಷ್ಟು ಉಪಯೋಗನೂ ಆಗಿದೆ. ಅಂದರೆ ಮೇಡಮ್ ಹೇಳ್ದಂಗೆ ಫಸ್ಟು ಮದುವೆಯಾಗಿ 1 ವರ್ಷದಲ್ಲಿ ಮಕ್ಕಳು ಆಗಲಿಲ್ಲ ಅಂತಂದಾಗ ಸಾಮಾನ್ಯಕ್ಕೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಏನಿರ್ತಾರೋ ಅವನ್ನ ಕಾಣಬೇಕಾಗುತ್ತೆ. ಚಿಕ್ಕ ಕಾರಣಗಳಿರ್ತವೆ. ಮುಖ್ಯವಾಗಿ ನಾವು ಹೇಳೋದು, ನಾವು ಕ್ಲಿನಿಕಲ್ಲಿ ನೋಡಿದಾಗೆ ಕೆಲವರು ಬರೀ ದಪ್ಪ ಇರ್ತಾರೆ, ವೆಯ್ಟ್ ಜಾಸ್ತಿ ಇದ್ದವ್ರಿಗೆ ಮಕ್ಕಳಾಗೋದು ಸ್ವಲ್ಪ ಕಡಿಮೆ ಇರುತ್ತೆ. ಚಿಕ್ಕದಾಗಿ ಥೈರಾಯ್ಡ್ ಇರೋ ಸಮಸ್ಯೆನೇ ಗೊತ್ತಿರೋಲ್ಲ, ಅವ್ರಿಗೆ ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಸರಿಯಾಗುತ್ತೆ. ಕೆಲವರಿಗೆ ಶುಗರ್ ಕಾಯಿಲೆ ಇರುತ್ತೆ, ಚಿಕ್ಕ ಮಟ್ಟದಲ್ಲಿ ಇರುತ್ತೆ, ಅವ್ರಿಗೂ ಮಕ್ಕಳಾಗುತ್ತೆ. ಎಲ್ಲ ಟೈಮು ನಾವು ನೋಡಿದಾಗ ಇಲ್ಲಿ ನೋಡಿ ಕೂತಿರೋರೆಲ್ಲರೂ ಹೆಂಗಸರಿದ್ದಾರೆ. ಹೆಂಗಸರಲ್ಲಿ ಅಷ್ಟೇ ಅಲ್ಲದೆ ಇದ್ರು ಗಂಡಸರಲ್ಲೂ ಸಾಕಷ್ಟು ತೊಂದರೆಗಳಿರುತ್ತೆ. ಅಂದರೆ ಅದು ಗಣನೆಗೆ ತಗೊಳ್ಳಲ್ಲ. ಮಕ್ಕಳಾಗಿರಲ್ಲ, 1 ವರ್ಷ ಆಯಿತು, 5 ವರ್ಷ ಆಯಿತು ಅಂತ ತಕ್ಷಣ ಏನು ಮಾಡ್ತಾರೆ ಗಂಡಸರು 2ನೇ ಮದುವೆಗೆ ಆಗಲೇ ಪ್ರಿಪ್ರೇಷನ್ ಮಾಡಬೇಕು. ಆ ರೀತಿ ಮನಸ್ಸಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ನಾವು ನೋಡಿದ್ರೆ ಗಂಡಸರಲ್ಲೂ ತೊಂದರೆ ಇರುತ್ತೆ, ಹೆಂಗಸರಲ್ಲೂ ತೊಂದರೆ ಇರುತ್ತೆ. ಮತ್ತು ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಗುಣ ಆಗುವಂಥ ಕಾಯಿಲೆಗಳು ಸಾಕಷ್ಟು ಇರ್ತವೆ. ಹಾಗಾಗಿ ಮಕ್ಕಳು ಮದುವೆ ಆಗಿ 1 ವರ್ಷದಲ್ಲಿ ಆಗಲಿಲ್ಲ ಅಂದರೆ ತಕ್ಷಣದಲ್ಲಿ ಬಂದರೆ ಎಷ್ಟು ಜಲ್ದಿ ಟ್ರೀಟ್ಮೆಂಟ್ ತೊಗೊಳ್ತೀರೋ ಅಷ್ಟು ಜಲ್ದಿ ಅನುಕೂಲ ಆಗುತ್ತೆ. ಅದೇ ಗಂಡಸರಲ್ಲೂ ಅಷ್ಟೇ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ, ಅದು ಕಡಿಮೆ ಇದ್ದಾಗ ಇರ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಮತ್ತು ಸ್ಪರ್ಮ್ಸ್ ಅಂತ ಏನಿರುತ್ತೆ, ಅದೇ ಮಗು ಬೆಳವಣಿಗೆ ಬೇಕಾಗಿರೋದು ಮುಖ್ಯ ಇದು ಸ್ಪರ್ಮ್ಸ್ ಬರ್ತಿರ್ತೀವಿ. ಅದರ ಮೊಟಿಲಿಟಿ ಅಂತ ಏನಿರುತ್ತೆ, ಮೂವ್ಮೆಂಟ್ ಏನಿಲ್ಲದೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಈಸಿ ಇರುತ್ತೆ, ಇಂಜೆಕ್ಷನ್ಸ್ ಇದೆ. ಅದೇ ರೀತಿ ನಿಮಗೆ ಇಲ್ಲಿ ನಾವು ಕ್ಯಾಂಪ್ ಏನು ಮಾಡ್ತೀವಿ, ಇದು ಟ್ರೀಟ್ಮೆಂಟ್ ಅಲ್ಲ, ಇದೇನಂತಂದರೆ ಸರಿಯಾದ ದಾರಿ ತೋರಿಸೋದು.